ಇರಾನ್ ಉತ್ತರಾಧಿಕಾರಿ ಸಮರಕ್ಕೆ ಟ್ರಂಪ್ ಎಂಟ್ರಿ, ಖಮೇನಿ ಪುತ್ರನ ಆಯ್ಕೆಗೆ ತೀವ್ರ ವಿರೋಧ. ವೆನೆಜುವೆಲಾದ ಮಧ್ಯಂತರ ಅಧ್ಯಕ್ಷರಾಗಿ ಡೆಲ್ಸಿ ರಾಡ್ರಿಗಸ್ ಅವರನ್ನ ನೇಮಿಸಿದಂತೆಯೇ ಇರಾನ್ನ ನೂತನ ನಾಯಕನ ಆಯ್ಕೆಯಲ್ಲಿ ತಾವು ವೈಯಕ್ತಿಕವಾಗಿ ಭಾಗಿಯಾಗಬೇಕು ಎಂಬ ಸಂಕೇತವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುರುವಾರ ವ್ಯಕ್ತಪಡಿಸಿದ್ದಾರೆ. ಯುದ್ಧದ ಸಮಯದಲ್ಲಿ 78 ಕ್ಷಿಪಣಿಗಳು, 143 ಡ್ರೋನ್ಗಳನ್ನು ನಾಶಪಡಿಸಲಾಗಿದೆ ಎಂದು ಬಹ್ರೇನ್ ಹೇಳಿದೆ. ಬಹ್ರೇನ್ ರಕ್ಷಣಾ ಪಡೆಯ ಜನರಲ್ ಕಮಾಂಡ್ ಒಂದು ಹೇಳಿಕೆಯಲ್ಲಿ ಇರಾನ್ ನಡೆಸಿದ ವಿಶ್ವಾಸಘಾತುಕ ದಾಳಿಗಳಲ್ಲಿ ಬಹ್ರೇನ್ ಪ್ರದೇಶವನ್ನು ಗುರಿಯಾಗಿಸಿಕೊಂಡು 78 ಕ್ಷಿಪಣಿಗಳು ಮತ್ತು 143 ಡ್ರೋನ್ಗಳನ್ನು ನಾಶಪಡಿಸಿದೆ ಎಂದು ಹೇಳಿದೆ. ಇಸ್ರೇಲ್ ವಾಯುದಾಳಿಗಳು ದಕ್ಷಿಣ ಲೆಬನಾನ್ ಮಾರ್ವಾನಿ ಯಹ್ಮರ್ ಅಲ್ ಶಕೀಫ್ ಮೇಲೆ ದಾಳಿ ನಡೆಸಿದ್ವು. ಇತ್ತೀಚಿನ ವಾಯುದಾಳಿಗಳು ಮರ್ವಾಹ್ನಿಹ್ ಮತ್ತು ಯಹ್ಮರ್ ಅಲ್ ಶಕೀಫ್ ಪಟ್ಟಣಗಳ ಬಳಿ ನಡೆದಿವೆ ಎಂದು ವರದಿಯಾಗಿದೆ. ಶ್ರೀಲಂಕಾ ಅಧ್ಯಕ್ಷರು ಶಾಂತಿಗೆ ಒತ್ತಾಯಿಸುತ್ತಾರೆ. ಹಗೆತನವನ್ನು ಕೊನೆಗೊಳಿಸುವ ಪ್ರತಿಯೊಂದು ಹೆಜ್ಜೆಗೂ ಸಹಾಯ ಮಾಡಲು ಸಿದ್ಧರಾಗಿದ್ದಾರೆ. ಮತ್ತೊಂದು ಇರಾನಿನ ಹಡಗಿನ ಮೇಲೆ ಅಮೆರಿಕದ ಟಾರ್ಪಿಡೋ ದಾಳಿಯ ನಂತರ ಸಹಾಯ ಕೋರಿದ 200 ಇರಾನಿನ ನಾವಿಕರನ್ನು ವಶಕ್ಕೆ ಪಡೆದಿರುವ ಶ್ರೀಲಂಕಾದ ಅಧ್ಯಕ್ಷರು ಶಾಂತಿ ಮತ್ತು ನಾಗರಿಕ ಜೀವನದ ರಕ್ಷಣೆಗಾಗಿ ಒತ್ತಾಯಿಸಿದ್ದಾರೆ. ಭಾರತದ ಜಲಪ್ರದೇಶದಲ್ಲಿ ಅಮೆರಿಕ ಅಬ್ಬರ, ಇರಾನ್ ಯುದ್ಧ ನೌಕೆ ಧ್ವಂಸಕ್ಕೆ ಓವೈಸಿ ಆಕ್ರೋಶ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷ ಹಿಂದೂ ಮಹಾಸಾಗರದ ಬಳಿ ಬಂದಿದ್ದು, ಅಮೆರಿಕ ಇರಾನಿನ ಯುದ್ಧ ನೌಕೆಯೊಂದನ್ನು ಹೊಡೆದುರುಳಿಸಿದ ಬಗ್ಗೆ ಎಐಎಂಐಎಂ ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ಇಸ್ರೇಲಿ ಸೇನೆಯು ಹೊಸ ಅಲೆಯ ದಾಳಿಯನ್ನು ಘೋಷಿಸಿದೆ. ದಕ್ಷಿಣ ಬೈರುತ್ನ ದಹಿಯಹ್ ಉಪನಗರದಲ್ಲಿ ಹೆಚ್ಚಿನ ದಾಳಿಗಳನ್ನು ಪ್ರಾರಂಭಿಸಿರುವುದಾಗಿ ಇಸ್ರೇಲ್ ಸೇನೆ ಹೇಳಿದೆ. ಬೆನ್ ಗುರಿಯನ್ ವಿಮಾನ ನಿಲ್ದಾಣದ ಮೇಲೆ ದಾಳಿ. ಬೆನ್ ಗುರಿಯನ್ ವಿಮಾನ ನಿಲ್ದಾಣದ ಮೇಲೆ ಇರಾನ್ ಕ್ಷಿಪಣಿಗಳು ದಾಳಿ ನಡೆಸಿವೆ ಎಂದು ಇಸ್ರೇಲಿ ಮಾಧ್ಯಮಗಳು ವರದಿ ಮಾಡುತ್ತಿವೆ. ಇಸ್ರೇಲಿ ಸೇನೆಯಿಂದ ಇನ್ನೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇಸ್ರೇಲಿ ಸೇನೆಯು ಲೆಬನಾನ್ ಸಿಡಾನ್ನಲ್ಲಿ ದಾಳಿ ನಡೆಸುತ್ತದೆ. ಬೈರುತ್ನ ದಕ್ಷಿಣ ಉಪನಗರಗಳಲ್ಲಿ ದಾಳಿ ಮಾಡುವುದರ ಜೊತೆಗೆ ಇಸ್ರೇಲಿ ಸೇನೆಯು ದಕ್ಷಿಣ ಲೆಬನಾನ್ನಲ್ಲಿಯೂ ದಾಳಿಗಳನ್ನು ಮುಂದುವರೆಸಿದೆ. ಇರಾನ್ ಪರ ಬೇಹುಗಾರಿಕೆ ನಡೆಸುತ್ತಿದ್ದ ಶಂಕಿತ 4 ಜನರನ್ನು ಯುಕೆಯಲ್ಲಿ ಬಂಧಿಸಲಾಗಿದೆ. ನಗರದ ಯಹೂದಿ ಸಮುದಾಯಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಮತ್ತು ತಾಣಗಳ ಮೇಲೆ ಶಂಕಿತ ಕಣ್ಗಾವಲು ನಡೆಸಿದ ತನಿಖೆಯ ನಂತರ ಲಂಡನ್ ಪೊಲೀಸರು ಈ ಪುರುಷರನ್ನು ಬಂಧಿಸಿದ್ದಾರೆ. ಒಬ್ಬ ಇರಾನಿಯನ್ ಮತ್ತು 3 ಬ್ರಿಟಿಷ್ ಇರಾನಿಯನ್ ಉಭಯ ರಾಷ್ಟ್ರೀಯರನ್ನು ಬಂಧಿಸಲಾಗಿದೆ. ಇರಾನ್ನಲ್ಲಿ ಆಡಳಿತಾತ್ಮಕ ಚಟುವಟಿಕೆಗಳು ಕ್ರಮೇಣ ಪುನರಾರಂಭಗೊಳ್ಳಲಿವೆ. ಇರಾನ್ ಆಡಳಿತಾತ್ಮಕ ಚಟುವಟಿಕೆಗಳನ್ನು ಕ್ರಮೇಣ ಪುನಃಸ್ಥಾಪಿಸುವುದಾಗಿ ಘೋಷಿಸಿದ್ದು, ಟೆಹರಾನ್ ಪ್ರಾಂತ್ಯದಲ್ಲಿರುವ ಎಲ್ಲಾ ಸಚಿವಾಲಯಗಳು, ಸಂಸ್ಥೆಗಳು ಮತ್ತು ಕಾರ್ಯನಿರ್ವಾಹಕ ಸಂಸ್ಥೆಗಳು ಮಾರ್ಚ್ 8ರಂದು ಭಾನುವಾರದಿಂದ ತಮ್ಮ 20% ಉದ್ಯೋಗಿಗಳೊಂದಿಗೆ ಕಾರ್ಯನಿರ್ವಹಿಸಲಿವೆ.